ಇನ್ನು ಬೈ ಎಲೆಕ್ಷನ್ ಶಾಕ್ ಸಿಎಂ ಆ ಒಂದು ಮಾತು ಕಾಂಗ್ರೆಸ್ಗೆ ದುಬಾರಿ ಆಯ್ತಾ? 2028ರ ಚುನಾವಣೆ ಬಗ್ಗೆ ಮಾತನಾಡಿ ಎಡವಟ್ಟು ಮಾಡ್ಕೊಂಡ್ಬಿಟ್ರ ಸಿಎಂ ಸಿದ್ದರಾಮಯ್ಯನವರು. ಬಾಗಲಕೋಟೆ ಪ್ರಚಾರದ ವೇಳೆ ಮುಂದಿನ ಚುನಾವಣೆ ಬಗ್ಗೆ ಸಿಎಂ ಪ್ರಸ್ತಾಪ ಮಾಡ್ತಾ ಇದ್ರು. ಆ ಒಂದು ಹೊತ್ತಲ್ಲಿ 2028ಕ್ಕೂ ಉಮೇಶ್ ಭೇಟಿಗೆ ಕಾಂಗ್ರೆಸ್ ಅಭ್ಯರ್ಥಿ ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾರೆ. ಇದರಿಂದ ಬೇರೆ ಅಭ್ಯರ್ಥಿಗಳಿಗೆ ಅಂದರೆ ಟಿಕೆಟ್ ಆಕಾಂಕ್ಷಿ ಆಗಿರುವಂತಹ ಬೇರೆಯವರಿಗೆ ಒಂದಿಷ್ಟು ನಿರಾಸೆ ಆಯ್ತಾ? ಸಿದ್ದು ಘೋಷಣೆಯಿಂದ ಮುಂದಿನ ಎಲೆಕ್ಷನ್ ಟಿಕೆಟ್ ಆಕಾಂಕ್ಷಿಗಳಿಗೆ ನಿರಾಸೆ ಆಯ್ತಾ ಅನ್ನುವಂಥದ್ದು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ನನಗೆ ಟಿಕೆಟ್ ಸಿಗಬಹುದು ಎಂದು ನಿರೀಕ್ಷೆಯಲ್ಲಿದ್ದಂತಹ ಕೆಲ ಕಾಂಗ್ರೆಸ್ಸಿಗರು ಉಮೇಶ್ ಭೇಟಿ ರಾಜಕೀಯ ಚತುರನಲ್ಲ, ಭಾಷಣಕಾರನೂ ಅಲ್ಲ, ಇದರಿಂದ ಮುಂದಿನ ಟಿಕೆಟ್ ನಮಗೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದಂಥವ್ರಿಗೆ ನಿರಾಸೆ ಆಯಿತು. ಮುಂದಿನ ಟಿಕೆಟ್ ಆಕಾಂಕ್ಷಿಗಳಾಗಿದ್ದ ಮಲ್ಲಿಕಾರ್ಜುನ್ ಚರಂತಿಮಠ, ಸಂತೋಷ್ ಒಕ್ರಾಣಿ, ವೀಣಾ ಕಾಶಪ್ಪನವರ್, ರಕ್ಷಿತಾ ಈಟಿ, ಸದ್ಯ ಸಿಎಂ ಘೋಷಣೆಯಿಂದ ಇವರೆಲ್ಲರಿಗೂ ಕೂಡ ಭಾರಿ ನಿರಾಸೆ ಉಂಟಾಗಿದೆ. ಕೈ ನಾಯಕರ ನಿರಾಸೆ ಬೈ ಎಲೆಕ್ಷನ್ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಭೇಟಿಗೆ ಕಾದಿದ್ಯಾ ಒಲೇಟಿನ ಶಾಕ್? ಇನ್ನು ಬಾಗಲಕೋಟೆ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಚಾರವನ್ನು ಸಹಿತ ಈಗಾಗಲೇ ಮಾಡ್ತಾ ಇದ್ದಾರೆ. ಇನ್ನು ಬಾಗಲಕೋಟೆ ಕ್ಷೇತ್ರದಲ್ಲಿ ಸದ್ಯದ ಮಟ್ಟಿಗೆ ಉಪಚುನಾವಣೆಯ ಕಾವು ರಂಗೇರ್ತಾನೆ ಇದೆ. ಸೊ ಈ ಹೊತ್ತಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬಾಗಲಕೋಟೆಯ ಒಂದು ಹಳ್ಳಿಗಳಲ್ಲೂ ಕೂಡ ಹೋಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಪ್ರಚಾರದ ಸಂದರ್ಭದಲ್ಲಿ 2028ರ ಚುನಾವಣೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಪ್ರಸ್ತಾಪವನ್ನು ಮಾಡ್ತಾರೆ. 2028ರಲ್ಲೂ ಸಹಿತ ಉಮೇಶ್ ಮೇಟಿಯವರಿಗೆ ನೀವು ಮತವನ್ನು ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಹೇಳಿಕೆಗಳನ್ನು ಕೊಡ್ತಾರೆ. ಇದರಿಂದ 2028ರ ಚುನಾವಣೆಗೆ ಅಂದರೆ ಕಾಂಗ್ರೆಸ್ಸಿಗರ ಏನೆಲ್ಲ ನಿರೀಕ್ಷೆಯನ್ನು ಮಾಡಿದ್ದಾರೆ ಆಕಾಂಕ್ಷಿಗಳು, ನಮಗೆ ಟಿಕೆಟ್ ಸಿಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಯಾರೆಲ್ಲ ಕಾಂಗ್ರೆಸ್ಸಿಗರು ಇದ್ದಾರೆ ಅವರೆಲ್ಲರೂ ಕೂಡ ನಿರೀಕ್ಷೆ ಉಂಟಾಗಿದೆ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ನಮ್ಮ ಜೊತೆ ಇದ್ದಾರೆ. ಆನಂದ್, ಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯನವರು ಬಾಗಲಕೋಟೆಯಲ್ಲಿ ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ, ಆ ಒಂದು ಕ್ಷೇತ್ರದ ಬೈ ಎಲೆಕ್ಷನ್ ವಿಚಾರವಾಗಿ ಪ್ರಚಾರ ಮಾಡಿದಂತಹ ಸಂದರ್ಭದಲ್ಲಿ 2028ರ ಚುನಾವಣೆ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಆವಾಗೂ ಕೂಡ ಉಮೇಶ್ ಭೇಟಿಯವರೇ ಖಂಡಿತವಾಗ್ಲೂ ಏನು ಎಲೆಕ್ಷನ್ಗೆ ಬರ್ತಾರೆ, ನೀವು ಮತವನ್ನು ಹಾಕಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಹೇಳಿಕೆಯೊಂದನ್ನು ಕೊಡ್ತಾರೆ. ಇದರಿಂದ ಆ ಒಂದು ಟಿಕೆಟ್ನ ಆಕಾಂಕ್ಷಿಗಳಾಗಿರುವಂತಹ ಅವ್ರಿಗೂ ಕೂಡ ಒಂದು ಕಡೆ ನಿರಾಸೆ ಉಂಟಾಗಿದೆ. ಇದ್ರ ಬಗ್ಗೆ ಇನ್ನೂ ಏನೆಲ್ಲ ಅಪ್ಡೇಟ್ಸ್ ಬಂದಿದೆ ಆನಂದ್? ವಿನೋದ್, ಕಳೆದ ದಿನ ಮುಖ್ಯಮಂತ್ರಿಗಳು ಬೇವನಮಟ್ಟಿ ಗ್ರಾಮದಲ್ಲಿ ಒಂದು ಚುನಾವಣೆ ಪ್ರಚಾರ ಅಂಗವಾಗಿ ಒಂದು ಭಾಷಣ ಮಾಡ್ತಿದ್ರು. ಈ ಸಂದರ್ಭದಲ್ಲಿ ಅಂದ್ರೆ ಈಗ 2 ವರ್ಷದಲ್ಲಿ ಚುನಾವಣೆ ನಡೀತಾ ಇದೆ, ಉಪಚುನಾವಣೆ. ಈ ಸಂದರ್ಭದಲ್ಲಿ ಉಮೇಶ್ ಭೇಟಿ ಅವರು ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ. ಇವರು ಈ ಸಲ ಗೆಲ್ತಾರೆ. ಈ ಸಲ ಗೆದ್ದ ನಂತರ ಮತ್ತೆ ಮುಂದಿನ ಸಾರಿಯೂ ಸಹ ಇವರಿಗೆ ನಾವು ಟಿಕೆಟ್ ನೀಡ್ತೀವಿ ಅಂತ ಹೇಳಿ ಬಹಿರಂಗವಾಗಿ ಒಂದು ಭಾಷಣದಲ್ಲಿ ಹೇಳಿದ್ರು. ಇದು ಸ್ವಲ್ಪ ಕಾಂಗ್ರೆಸ್ ಮುಖಂಡರಿಗೆ ಒಂದ್ ಸ್ವಲ್ಪ ನಿರಾಸೆ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಈ ಚುನಾವಣೆಯಲ್ಲಿ ನಾವು ಸಾಕಷ್ಟು ಕೆಲಸ ಮಾಡಿದ್ರೆ, ಪಕ್ಷ ಗೆಲ್ಲುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮಗೆ ಗಮನಿಸುತ್ತಾರೆ, ಮುಂದಿನ ಚುನಾವಣೆಗೆ ನಮಗೆ ಟಿಕೆಟ್ ಕೊಡುವಂತ ಸಾಧ್ಯತೆ ಇದೆ ಎಂದು ಸುಮಾರು 8 ರಿಂದ 10 ಜನರು ನಾಯಕರೆಲ್ಲ ಒಂದು ತಮ್ಮದೇ ಆದಂತಹ ಕಾರ್ಯತಂತ್ರ ಮತ್ತು ಪ್ರಚಾರ ಆಗುತ್ತಾರೆ ತೊಡಗಿದ್ರು. ಇದರಲ್ಲಿ ಪ್ರಮುಖವಾಗಿ ಮಲ್ಲಿಕಾರ್ಜುನ್ ಚರಂತಿಮಠ ಇರ್ಬೋದು, ಸಂತೋಷ್ ಒಕ್ರಾಣಿ ಇರ್ಬೋದು, ಅಜಯ್ ಕುಮಾರ್ ಸರ್ನಾಯಕ್ ಇರ್ಬೋದು ಮತ್ತು ಪ್ರಕಾಶ್ ತಪ್ಶೆಟ್ಟಿ ಇರ್ಬೋದು, ಹೀಗೆ ಬೇರೆ ಬೇರೆ ಮುಖಂಡರಿದ್ದಾರೆ. ಅವರು ತಮ್ಮದೇ ಆದ ಕೆಲಸ ಕಾರ್ಯ ಮಾಡಿದ್ರು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2028ರ ಅಭ್ಯರ್ಥಿ ಎಂದು ಘೋಷಣೆ ಮಾಡಿದ್ದಕ್ಕೆ ಅವರು ಸ್ವಲ್ಪ ನಿರಾಸೆ ಉಂಟಾಗಿದೆ. ಅವರು ಇನ್ನು ಮುಂದೆ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ ಇದರಿಂದ ಕಾಂಗ್ರೆಸ್ಗೆ ಒಂದು ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ವಿನೋದ್, ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.